ಬನ್ನಿ, ಇವಾಗ ನಾನು BYD ಕಾರ್ ಡ್ರೈವ್ ಮಾಡಿ ನೋಡ್ತೇನೆ, ತೋರಿಸ್ತೇನೆ, ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. BYD ಸರ್, ಯಾವುದು ಇದು ಬ್ರ್ಯಾಂಡ್? Sea Lion 7. Sea Lion 7. Yes. ಸೊ ಫಸ್ಟ್ ಟೈಮು ನಾನು BYD ಟ್ರೈ ಮಾಡೋದು. Yes. ಸೊ ಇಲ್ಲಿ ಸ್ಟಾರ್ಟ್. ಎನಿ ನಾರ್ಮಲ್ ಆಟೋಮ್ಯಾಟಿಕ್ ಬ್ರೇಕ್ ಪ್ರೆಸ್ ಮಾಡಿರ್ಬೇಕು. ನಮ್ಮ ಗಾಡಿಯಲ್ಲಿ ಇಲ್ಲಿ ಬಟನ್ ಪ್ರೆಸ್ ಇದೆ, ಇಲ್ಲಿದೆ. ಬ್ರೇಕ್ ಪ್ರೆಸ್ ಮಾಡಿ ಸ್ಟಾರ್ಟ್. ಸ್ಟಾರ್ಟ್ ಆಗಿದೆ ನೋಡಿ. ಸ್ಟಾರ್ಟ್ ಆಯ್ತು. ಈ ವೆಲ್ಕಮ್ ಸೌಂಡ್ ಬರುತ್ತೆ. ಶಬ್ದ ಕೇಳುವುದಿಲ್ಲ. ಲೆಟ್ಸ್ ಸ್ಟಾರ್ಟ್. ನೋಡಿ, ನೀವು ನಾನು ಅದೇ ಹೇಳ್ದಂಗೆ ಎಕ್ಸಿಲೇಟರ್ ಪ್ರೆಸ್ ಮಾಡೋ ನೆಸೆಸಿಟಿನೇ ಇಲ್ಲ. ಸರ್, ಇದು ಹಿಂದಿನಿಂದ ಇಷ್ಟು ಕೂಲ್ ಹೇಗೆ ಗಾಡಿ? ವೆಂಟಿಲೇಟೆಡ್ ಸೀಟ್ಸ್. ಸೊ ವೆಂಟಿಲೇಟೆಡ್ ಸೀಟ್ಸ್ ಒಳಗಡೆಯಿಂದ ನಿಮ್ಗೆ ಕೂಲ್ನೆಸ್ ಕೊಡುತ್ತೆ. ಈಗ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ಅಂತ ಎಲ್ಲಿ ಗೊತ್ತಾಗೋದು ನಮಗೆ? ಅಲ್ಲೇ ಇದೆ ಸರ್, 98% ಇದೆ. ಆ 98% 557 ಕಿಲೋಮೀಟರ್ಸ್ ರೇಂಜ್ ಹೋಗ್ಬೋದು ಅಂತ ತೋರಿಸ್ತಾ ಇದೆ. 557. ಎಸ್. ಸೊ ಬೆಂಗಳೂರಿಗೆ ಹೋಗಿ ಅರ್ಧಕ್ಕೆ ಬಂದು ಮತ್ತೆ ಚಾರ್ಜ್ ಮಾಡ್ಬೋದು. ಗ್ರೇಟ್. ಇದರಲ್ಲಿ ಎಲೆಕ್ಟ್ರಿಕ್ ಆದ್ರಿಂದ ನಿಮಗೆ ಇನ್ಸ್ಟೆಂಟ್ ಟಾರ್ಕ್ ಸಿಗುತ್ತೆ ನಿಮಗೆ. ಸೊ ನೀವೇ ಫೀಲ್ ಮಾಡಬಹುದು. ಎಕ್ಸಿಲೇಟರ್ ಒತ್ತಿದ ತಕ್ಷಣ ಎಷ್ಟು ಪವರ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಬ್ಯಾಟ್ರಿಯಿಂದ ಕೇವಲ ಇಂಜಿನ್ ಮಾತ್ರ ರನ್ ಆಗೋದಲ್ಲ, ಎಲ್ಲ ನಮ್ಮ AC ಎಲ್ಲ ರನ್ ಎಲ್ಲ ಅಂದ್ರೆ ನಿಮ್ಗೆ ಇದರಲ್ಲಿ ಎರಡಿದೆ. ಒಂದು ಮೇನ್ ಬ್ಯಾಟ್ರಿ, ಇನ್ನೊಂದು 12 ವೋಲ್ಟ್ ಬ್ಯಾಟ್ರಿ. ಸೊ ಆ 12 ವೋಲ್ಟ್ ಬ್ಯಾಟ್ರಿ ನಮ್ದು ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಮತ್ತೆ ಗಾಡಿ ಸ್ಟಾರ್ಟ್ ಆಗೋದೆಲ್ಲ ಆ ಬ್ಯಾಟ್ರಿಯಿಂದ ತಗೊಳುತ್ತೆ. ಮೇನ್ ರೇಂಜ್ ಬ್ಯಾಟ್ರಿ ರೇಂಜ್ಗೋಸ್ಕರ ಅಷ್ಟೇ. ಸೊ ಇದರಲ್ಲಿ ಎರಡು ಬ್ಯಾಟ್ರಿ ಇದೆ. ಎಸ್ ಎಸ್ ಎಸ್. ಸೊ ನಾವು ಚಾರ್ಜ್ ಮಾಡುವಾಗ ಎರಡಕ್ಕೆ ಸೆಪರೇಟ್ ಚಾರ್ಜ್ ಇಲ್ಲ ಇಲ್ಲ ಇಲ್ಲ. ಆ 12 ವೋಲ್ಟ್ ಬ್ಯಾಟ್ರಿ ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತಾ ಇರುತ್ತೆ. ಎಸ್, ಹೌದು. ಸೊ ಈ ಒಂದು ಏನು ರಿಮೋಟ್, ಇದು ಆಫೀಸ್ ನಿಂದ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಬಹುದು. ಎಸ್, ಗಾಡಿ ಸ್ಟಾರ್ಟ್ ಮಾಡಬಹುದು. ಎಷ್ಟು ಮೀಟರ್ ಅಂತರದಲ್ಲಿ? ಆಲ್ಮೋಸ್ಟ್ 70 to 80 ಮೀಟರ್ಸ್ ತನಕ ಡಿಸ್ಟೆನ್ಸ್ ಕ್ಯಾಪ್ಚರ್ ಆಗುತ್ತೆ. 80 ಮೀಟರ್ ಅಲ್ಲಿ ಅಂದ್ರೆ ಆಫೀಸ್ ಅಲ್ಲಿ ಒಂದು ಆಫೀಸಲ್ಲಿ 10 minutes before I can start and put the AC on. 10 minutes ಬೇಡ, 5 minutes ಒಳಗಡೆ ಸಾಕು ನಿಮಗೆ. ಕೂಲ್ ಆಗಿಬಿಡುತ್ತೆ. ಎಸ್. ಕಂಫರ್ಟ್ ಅಂಡ್ ಸೇಫ್ಟಿ, there is no compromise. ಅಬ್ಸಲ್ಯೂಟ್ಲಿ ಇಲ್ಲ. BYD ಯಾವುದೇ ಗಾಡಿಲೂ ಕೂಡ ಕಾಂಪ್ರಮೈಸ್ ಆಗೋದೇ ಇಲ್ಲ. ಆಲ್ ಕಾರ್ಸ್ ಆರ್ 5-star Euro rated. ನಿಮ್ಗೆ ಇನ್ನೊಂದು ಸ್ಪೆಷಾಲಿಟಿ ಈ ಗಾಡೀಲಿ ಹೇಳ್ಬೇಕು ಅಂದ್ರೆ, ಬೇರೆ EV ಕಾರ್ಸ್ ಅಲ್ಲೆಲ್ಲ ನಿಮಗೆ 10% ಬಂದಿದ ತಕ್ಷಣ ನಿಮಗೆ ಈಕೋ ಮೋಡ್ ಹೊರಟೋಗುತ್ತೆ. ಸೊ ಸ್ಪೀಡ್ ಸೆನ್ಸಿಟಿವ್ ಆಗೋಗುತ್ತೆ. BYD ಯಾವುದೇ ಗಾಡಿಲೂ ಕೂಡ ಆ ಸ್ಪೀಡ್ ಸೆನ್ಸಿಟಿವ್ ಇಲ್ಲ. ಈವನ್ ಎಟ್ 0% ಬಂದರೂ ಕೂಡ ನೀವು ಇನ್ನೂ 15-20 ಕಿಲೋಮೀಟರ್ ತನಕ ಹೋಗ್ಬೋದು ಅಪ್ರಾಕ್ಸಿಮೇಟ್ಲಿ. ಎಸ್, ದಟ್ ಇಸ್ ಅಡ್ವಾಂಟೇಜ್. ಸೊ ನಿಮ್ಗೆ ರೇಂಜ್ ಆಂಗ್ಸೈಟಿ ಅನ್ನೋದು BYD ಬರೋದು ಬಹಳ ಕಡಿಮೆ. 15 to 20 kilometers. ಎಸ್ ಎಸ್ ಎಸ್. Well, good experience. It's our pleasure to have you driving our car. No, my pleasure. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಡ್ರೈವ್ ಮಾಡೋದು. ಎಸ್, ನೋಡಿದ್ದೇನೆ, ಕೇಳಿದ್ದೇನೆ, ಆದ್ರೆ ಡ್ರೈವ್ ಮಾಡುವ ಚಾನ್ಸ್ ಸಿಗ್ಲಿಲ್ಲ. ಇಲ್ಲಿ ರೇರ್ ಅಲ್ವಾ? ಇದೇ ರೀಸನ್ ಇಂದಾಗೆ ನಾವು ಎಲ್ಲರಿಗೂ ಹೇಳೋದಷ್ಟೇ, ಒನ್ಸ್ ಯು ಡ್ರೈವ್ ಇಟ್ ಅಂಡ್ ಫೀಲ್ ಇಟ್ ಅಷ್ಟೇ. ಕ್ಲೋಸ್. ಥ್ಯಾಂಕ್ ಯು ವೆರಿ ಮಚ್. God bless. Thank you so much, sir.